ಕಿಚ್ಚ ಸುದೀಪ್ ಅವರ ಫ್ಯಾಮಿಲಿಯಿಂದ ಬಂದ ಈ ಯುವ ನಟ ಫಸ್ಟ್ ಸಿನಿಮಾದಲ್ಲೇ ಥಿಯೇಟರ್ ನಲ್ಲಿ ವಿಜುವಲ್ಸ್ ಹಾಕ್ಸಿದ್ರ ಕನ್ನಡ ಇಂಡಸ್ಟ್ರಿಗೆ ಹೊಸ ಮಾಸ್ ಫೇಸ್ ಸಿಗ್ತಾ ಇದೆಯಾ? ಡೆಬ್ಯೂಟ್ ಹೀರೋ ಅಂದ್ರೆ ಸಾಕು, ಕ್ಯಾಮ್ರಾ ಮುಂದೆ ನರ್ವ್ನೆಸ್ ಇರುತ್ತೆ, ಡೈಲಾಗ್ ಡೆಲಿವರಿಯಲ್ಲಿ ತಡಬಡ ಇರುತ್ತೆ, ಸ್ಕ್ರೀನ್ ಪ್ರೆಸೆನ್ಸ್ ಎಸ್ಟಾಬ್ಲಿಷ್ ಮಾಡೋಕೆ ಟೈಮ್ ಬೇಕು. ಆದ್ರೆ ಸಂಚಿತ್ ಸಂಜೀವ್ ವಿಷಯದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಅನಿಸ್ತಿದೆ. ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರ್ಗೂ ಅವರು ಸಿನಿಮಾ ಮೇಲೆ ತೋರಿಸುವ ಕಾನ್ಫಿಡೆನ್ಸ್ ನೋಡಿದ್ರೆ ಇದು ಅವರ ಮೊದಲನೇ ಸಿನಿಮಾ ಅಂತ ನಂಬೋಕೆ ಕಷ್ಟ ಆಗುತ್ತೆ. ಮಾಸ್ ಸೀನ್ಸ್ ಇರ್ಲಿ, ಎಮೋಷನಲ್ ಸೀನ್ಸ್ ಇರ್ಲಿ, ಆಟಿಟ್ಯೂಡ್ ಮೂಮೆಂಟ್ಸ್ ಇರ್ಲಿ, ಕಂಫರ್ಟಬಲ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಹೀರೋ ಆಗಿ ಕಾಣಿಸ್ಕೊಂಡು ಥಿಯೇಟರ್ ಇಂದ ಹೊರಬರೋದಲ್ಲ, ಕ್ಯಾರೆಕ್ಟರ್ ಆಗಿ ನೆನಪಲ್ಲಿ ಉಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಅದು ಡೆಬ್ಯೂಟ್ ಆಕ್ಟರ್ಗೆ ದೊಡ್ಡ ಪ್ಲಸ್ ಪಾಯಿಂಟ್. ಮ್ಯಾಂಗೋ ಪಚ್ಚ ಸ್ಟೋರಿ, ಪ್ರಶಾಂತ್ ಅಲಿಯಾಸ್ ಪಚ್ಚ ಸುತ್ತಾಡುವ ಕ್ರೈಮ್ ಡ್ರಾಮಾ. ಆರ್ಡಿನರಿ ಲೈಫ್ ಇಂದ ಎಕ್ಸ್ಟ್ರಾರ್ಡಿನರಿ ಜರ್ನಿ, ಮೈಸೂರು ಬ್ಯಾಕ್ ಡ್ರಾಪ್ ನಲ್ಲಿ ನಡೆಯುವ ಈ ಕತೆ ಫ್ರೆಂಡ್ಶಿಪ್, ಆಂಬಿಷನ್, ಪವರ್ ಮತ್ತು ಎಮೋಷನ್ಸ್ ನ ಬ್ಯಾಲೆನ್ಸ್ ಮಾಡುವ ಪ್ರಯತ್ನ ಮಾಡುತ್ತೆ. ಸ್ಟೋರಿಗಿಂತ ಪ್ರೆಸೆಂಟೇಷನ್ ಮತ್ತು ಕ್ಯಾರೆಕ್ಟರ್ ಜರ್ನಿ ಮೇಲೆ ಸಿನಿಮಾ ಹೆಚ್ಚು ಫೋಕಸ್ ಮಾಡುತ್ತೆ. ಸಿನಿಮಾದ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದ್ರೆ ಸಂಚಿತ್ ಸಂಜೀವ್. ಡೈಲಾಗ್ ಡೆಲಿವರಿಯಲ್ಲಿ ಕ್ಲಾರಿಟಿ ಇದೆ, ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕಾನ್ಫಿಡೆನ್ಸ್ ಇದೆ, ಆಕ್ಷನ್ ಸೀಕ್ವೆನ್ಸ್ ನಲ್ಲಿ ಎನರ್ಜಿ ಇದೆ. ಫ್ಯೂಚರ್ ನಲ್ಲಂತೂ ಕನ್ನಡ ಇಂಡಸ್ಟ್ರಿಗೆ ಸ್ಟ್ರಾಂಗ್ ಕಮರ್ಷಿಯಲ್ ಹೀರೋ ಆಗುವ ಎಲ್ಲಾ ಲಕ್ಷಣ ಇದೆ. ಚರಣ್ ರಾಜ್ ಅವ್ರ ಮ್ಯೂಸಿಕ್ ನಂತೂ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಲೇಬೇಕು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಲವು ಸೀನ್ ನ ಎಲಿವೆಂಟ್ ಮಾಡುತ್ತೆ, ಹೀರೋ ಎಲಿವೇಶನ್ ಮೂಮೆಂಟ್ಸ್ ಗೆ ಎಕ್ಸ್ಟ್ರಾ ಇಂಪ್ಯಾಕ್ಟ್ ಕೊಡುತ್ತೆ. ನನ್ನ ರೇಟಿಂಗ್ಸ್ 4/5. ಡೆಬ್ಯೂಟ್ ಹೀರೋ ಸಿನಿಮಾ ಅಂತ ನೋಡಿದ್ರೆ ಡೆಫಿನೆಟ್ಲಿ ವರ್ತ್ ವಾಚಿಂಗ್. ನಿಮ್ಗೆ ಮ್ಯಾಂಗೋ ಪಚ್ಚ ಹೇಗನ್ಸ್ತು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.